ಗೌತು? ಮಾತಿಲ್ಲ, ಕತೆ ಇಲ್ಲ. ಬಾಸ್ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಮೊದಲಾಗಿದ್ರೆ ಅವರೇ ಮೇಲ್ಬಿದ್ದು ಮಾತಾಡಿರೋರು. ಮಾತಾಡೋಕೆ ಏನು ಟಾಪಿಕ್ ಇಲ್ಲ ಅಂದ್ರೂ ಏನಾದರೂ ಒಂದು ನೆಪ ಹುಡ್ಕೊಂಡು ನಿನ್ನ ಹತ್ರ ಬಂದು ಮಾತಾಡಿರೋರು. ಊಟ ಆಯ್ತಾ, ತಿಂಡಿ ಆಯ್ತಾ ಅಂತ ನಿನ್ನ ಕೇರ್ ಮಾಡಿರೋರು. ನಿನ್ನ ಡ್ರೆಸ್ ಚೆನ್ನಾಗಿದೆ, ನಿಮ್ಮ ಹೇರ್ ಸ್ಟೈಲ್ ಚೆನ್ನಾಗಿದೆ, ನೀವು ಇವತ್ತೇನೋ ಒಂಥರ ಸ್ಪೆಷಲಾಗಿ ಕಾಣಿಸ್ತಿದ್ದೀರಾ ಅಂತ ಎಷ್ಟೇ ಬ್ಯುಸಿ ಇದ್ರು, ಎಷ್ಟೇ ಟೆನ್ಷನ್ ಇದ್ರು ನಿನ್ನ ಜೊತೆ ಒಂದು 5 ನಿಮಿಷನಾದ್ರು ಟೈಮ್ ಸ್ಪೆಂಡ್ ಮಾಡಿರೋರು. ಇವತ್ತು ನೋಡಿದ್ರೆ ನೋ ರಿಯಾಕ್ಷನ್. ನೋಡಿದ್ರು ನೋಡದೇ ಇರೋ ಥರ ಹೋಗ್ತಾ ಇದ್ದಾರೆ. ತುಂಬ ವಿಚಿತ್ರವಾಗಿ ಆಡ್ತಿದ್ದಾರೆ. ಮುಖದಲ್ಲಿ ಸ್ಮೈಲ್ ಇಲ್ಲ, ಮಾತು ಆಡ್ತಿಲ್ಲ. ಯಾಕೋ ಇವತ್ತು ಅವ್ರು ತುಂಬಾ ಡಲ್ ಆಗಿದ್ದಾರೆ. ಏನಾಗಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅವ್ರು ಇಷ್ಟೊಂದು ಸೈಲೆಂಟ್ ಆಗಿದ್ದಾರೆ ಅಂದರೆ ಏನೋ ಮೇಜರ್ ಇಶ್ಯೂನೇ ಆಗಿರುತ್ತೆ. ಬಟ್ ಏನಾಗಿರ್ಬೋದು? ಆ್ಯಕ್ಚುಲಿ ಅವ್ರು ಹೀಗಿರೋದು ನೋಡಿ ನನಗೆ ಟೆನ್ಷನ್ ಆಗ್ತಿದೆ. ಏನಾಗುತ್ತೋ ಏನೋ ಅಂತ. ಏನಾಗಿರ್ಬಹುದೇ ಗೌತು? ಬಾಸ್ ಯಾಕೆ ಈ ಥರ ಇದ್ದಾರೆ? ಇಲ್ಲ, ನಾನಿನ್ನು ಸುಮ್ಮನೆ ಇರೋದಕ್ಕಾಗೋದಿಲ್ಲ. ನಾನು ಸುಮ್ಮನೆ ಇದ್ದಷ್ಟು ಈ ಪ್ರಾಬ್ಲಮ್ ಇನ್ನೂ ಜಾಸ್ತಿ ಆಗುತ್ತೆ. ಹಾಗಾಗೋದಕ್ಕೆ ನಾನು ಬಿಡಬಾರ್ದು. ಆದಷ್ಟು ಬೇಗ ನನ್ನ ಮನಸ್ಸಲ್ಲಿರೋದನ್ನು ಗೌತಮಿ ಹತ್ರ ಹೇಳ್ಕೋಬೇಕು. ಆ ಅಂಕಿತನ ನಾನು ಮದುವೆ ಆಗೋದಕ್ಕೆ ಚಾನ್ಸೇ ಇಲ್ಲ. ನನ್ನ ಮದುವೆ ಅಂತ ಆದರೆ ಅದು ಗೌತಮಿನ ಮಾತ್ರ. ನನ್ನ ಮನಸ್ಸಲ್ಲಿರೋದನ್ನು ಅವ್ರ ಹತ್ರ ಹೇಳ್ಕೊಂಡ್ರೆ ಅವ್ನು ನಿಜವಾಗ್ಲೂ ಒಪ್ಕೋತಾರ? ಅವ್ರ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ಲ. ಯಾಕೆಂದರೆ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಅವ್ರು ಯಾವತ್ತೂ ಹೇಳ್ಕೊಂಡಿಲ್ಲ. ನಾನು ಅವ್ರ ಮನಸ್ಸಲ್ಲಿ ಇದ್ದೀನಾ? ಐ ಡೋಂಟ್ ನೋ. ಒಂದು ವೇಳೆ ನಾನು ಅವ್ರ ಮನಸ್ಸಲ್ಲಿ ಇಲ್ಲ ಅಂತಾದರೆ ಆಗ ನಾನೇನು ಮಾಡಲಿ? ಆ ಡಿಸಪಾಯಿಂಟ್ಮೆಂಟ್ನ ನನ್ನ ಕೈಲಿ ತಡ್ಕೊಳ್ಳೋದಕ್ಕಾಗೋದಿಲ್ಲ. ಈ ಕಡೆ ಹೇಳ್ಕೊಳ್ದೆ ಇರೋದಕ್ಕೂ ಆಗಲ್ಲ. ಒಂದು ವೇಳೆ ಹೇಳ್ಕೊಂಡ್ರೆ ಏನಾಗುತ್ತೆ ಅನ್ನೋ ಭಯ. ಈ ಸಿಚುವೇಶನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಅಭಿಗೆ ಏನಾಯ್ತು? ಯಾಕೆ ಹೀಗಿದ್ದಾರೆ? ಕಾರಣ ಏನಾಗಿರ್ಬೋದು? ಇದನ್ನು ಹೇಗಪ್ಪ ತಿಳ್ಕೊಳ್ಳೋದು?